ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನು RCB BBKS ವಿರುದ್ಧ ಸಖತ್ತಾಗಿ ಡಾಮಿನೇಟ್ ಮಾಡಿ ಫೈನಲ್ ಕೂಡ ತಲುಪಿದೆ. ಆಲ್ಸೋ ಸುಯೇಶ್ ಶರ್ಮಾ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆಲ್ಸೋ ಸುಯೇಶ್ ಶರ್ಮಾ ಅವರ ಬೌಲಿಂಗ್ ನಿಂದ BBKS ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಆಲ್ಸೋ RCB ಫೈನಲ್ ಕೂಡ ತಲುಪಿದೆ. RCB ಫೈನಲ್ ತಲುಪಿದ ನಂತರ ಸುಯೇಶ್ ಶರ್ಮಾ ಅವರು ಈ ಪರ್ಫಾರ್ಮೆನ್ಸ್ ನೊಂದಿಗೆ ಹೇಳಿದ್ದೇನು ಗೊತ್ತಾ? ಅದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಮೊದಲು ಬ್ಯಾಟಿಂಗ್ ಮಾಡಿದಂತ BBKS ಕಡೆ ಅಷ್ಟು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದ ಕೂಡ ಬಂದಿರಲಿಲ್ಲ. ಆಲ್ಸೋ ಸುಯೇಶ್ ಶರ್ಮಾ ಅವರ ಬೌಲಿಂಗ್ ಗೆ BBKS ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಪ್ರಿಯಾಂಶ್ ಆರ್ಯ ಅವರು ಕೂಡ ಆಡಿದಂತ 5 ಬಾಲ್ಗಳಲ್ಲಿ 7 ರನ್ ಗಳಿಸಿ ಎಸ್ ದಯಾಳ್ ಅವರಿಗೆ ಔಟ್ ಆದ್ರು. ಇನ್ನು ಪ್ರೆಪ್ ಸಿಮ್ರನ್ ಸಿಂಗ್ ಅವರು ಕೂಡ ಆಡಿದಂತ 10 ಬಾಲ್ಗಳಲ್ಲಿ 18 ರನ್ ಗಳಿಸಿ ಭುವನೇಶ್ವರ್ ಕುಮಾರ್ ಅವರಿಗೆ ಔಟ್ ಆದ್ರು. ಜೋಸ್ ಇಂಗ್ಲಿಷ್ ಅವರ ಕಡೆಯಿಂದ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 7 ಬಾಲ್ಗಳಲ್ಲಿ 4 ರನ್ ಗಳಿಸಿ ಜೋಸ್ ಹೆಜಲ್ವುಡ್ ಅವರಿಗೆ ಔಟ್ ಆದ್ರು. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದ ಕೂಡ ಅಷ್ಟು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 3 ಬಾಲ್ಗಳಲ್ಲಿ 2 ರನ್ ಗಳಿಸಿ ಜೋಸ್ ಹೆಜಲ್ವುಡ್ ಅವರಿಗೆ ಔಟ್ ಆದ್ರು. ಆಲ್ಸೋ ನೆಹಾಲ್ ವದೇರಾ ಅವರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 10 ಬಾಲ್ಗಳಲ್ಲಿ 8 ರನ್ ಗಳಿಸಿ ಎಸ್ ದಯಾಳ್ ಅವರಿಗೆ ಔಟ್ ಆದ್ರು. ಇನ್ನು ಮಾರ್ಕಸ್ ಸ್ಟೋಯ್ನಿಸ್ ಅವರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಡಿದಂತ 17 ಬಾಲ್ಗಳಲ್ಲಿ 26 ರನ್ ಗಳಿಸಿ ಸುಯೇಶ್ ಶರ್ಮಾ ಅವರಿಗೆ ಔಟ್ ಆದ್ರು. ಶಶಾಂಕ್ ಸಿಂಗ್ ಅವರು 3 ರನ್ ಗಳಿಸಿ ಸುಯೇಶ್ ಶರ್ಮಾ ಅವರಿಗೆ ಔಟ್ ಆದ್ರು. ಉಮರ್ ಜಾಯ್ ಅವರು ಕೂಡ ಆಡಿದಂತ 12 ಬಾಲ್ಗಳಲ್ಲಿ 18 ರನ್ ಗಳಿಸಿ ಜೋಸ್ ಹೆಜಲ್ವುಡ್ ಅವರಿಗೆ ಔಟ್ ಆದ್ರು. BBKS ಕಡೆ ಯಾವ ಬ್ಯಾಟರ್ ಇಂದನೂ ಕೂಡ ಅಷ್ಟು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಮೊದಲನೇ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ನಲ್ಲಿ ಸಖತ್ತಾಗಿ ಡಾಮಿನೇಟ್ ಮಾಡಿದ್ದು ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ಹಾಕಿದಂತ 3 ಓವರ್ಗಳಲ್ಲಿ 17 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಜೋಸ್ ಹೆಜಲ್ವುಡ್ ಅವರು ಕೂಡ ಹಾಕಿದಂತ 3.1 ಓವರ್ಗಳಲ್ಲಿ 3 ವಿಕೆಟ್ ಕೂಡ ತೆಗೆದ್ರು. ದಯಾಳ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 26 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಭುವನೇಶ್ವರ್ ಕುಮಾರ್ ಅವರು ಕೂಡ ಹಾಕಿದಂತ 2 ಓವರ್ಗಳಲ್ಲಿ 17 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ ಸಖತ್ತಾಗಿ ಡಾಮಿನೇಟ್ ಮಾಡಿದ್ದು ಬೌಲಿಂಗ್ ನಲ್ಲಿ ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಅವರು 3 ವಿಕೆಟ್ ತೆಗೆದ್ರು. ಈ ಮೂಲಕ RCB ಫೈನಲ್ ಕೂಡ ತಲುಪಿತ್ತು. BBKS 14.1 ಓವರ್ಗಳಲ್ಲಿ 101 ರನ್ ಗಳಿಸಿ ಆಲ್ ಔಟ್ ಕೂಡ ಆಯ್ತು. ನಂತರ ಚೇಸ್ ಮಾಡಲು ಬಂದ RCB ಕಡೆ ಫಿಲಿಪ್ ಸಾಟ್ ಹಾಗೂ ರಜತ್ ಪಟಿದಾರ್ ಅವರ ಬ್ಯಾಟಿಂಗ್ ನಿಂದ RCB ಫೈನಲ್ ಕೂಡ ತಲುಪಿದೆ. ಸುಯೇಶ್ ಶರ್ಮಾ ಅವರ ಈ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನಿಂದ ಸುಯೇಶ್ ಶರ್ಮಾ ಅವರು ಈ ರೀತಿ ಹೇಳಿದ್ದಾರೆ ನೋಡಿ: ಈ ಗೆಲುವು ನನಗೆ ತುಂಬಾ ಖುಷಿ ಕೊಟ್ಟಿದೆ. ನನಗೆ ಇದು ನಂಬಲು ಆಗುತ್ತಿಲ್ಲ ನಾವು ಹೇಗೆ ಫೈನಲ್ ಗೆ ಬಂದ್ವಿ ಅಂತ. ನನ್ನ ಈ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಧನ್ಯವಾದಗಳು RCB ಅಭಿಮಾನಿಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಸುಯೇಶ್ ಶರ್ಮಾ ಅವರು ಹೇಳಿದ್ದಾರೆ. ಸುಯೇಶ್ ಶರ್ಮಾ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.